ನಾನಂತೂ ನರ್ಸ್ನ ಸೆಟಪ್ ಮಾಡ್ಕೊಂಡಾಯ್ತು. ನೋಡು, ದೀಪ ಬರೋ ಹೊತ್ತು ಎಲ್ಲ ನಿನ್ ಕೈಲಿದೆ. ಅಯ್ಯೋ 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 ದೀಪ ಬಂದ್ಲು, ದೀಪ ಬಂದ್ಲು, ದೀಪ ಬಂದ್ಲು. ಮಲ್ಕೊಳೋ ಮಲ್ಕೊಳೋ, ದೀಪ ಬಂದ್ಲು. ಕಾಫಿ ಕುಡಿ ಕಿಟ್ಟಪ್ಪ. ಬೆಳಗ್ಗೆಯಿಂದ ಹೊಟ್ಟೆಗೆ ಏನು ತಗೊಂಡಿಲ್ಲ. ಕಿಟ್ಟಪ್ಪ. ಏನಂತೆ ಕಿಟ್ಟಪ್ಪಂಗೆ? ಕಾಫಿ ಬೇಡವಂತ? ಏನು ಕೊಟ್ರು ಬೇಡ ಅಂತಿದ್ದಾನೆ. ಇವನ್ ಸಾವಾಸವೇ ಸಾಕಾಗೋಗಿದೆ ನನಗೆ. ಡೋಂಟ್ ಗೆಟ್ ಅಪ್ಸೆಟ್. ಆ ಕಾಫಿ ನನ್ ಕೈಲಿ ಕೊಡಿ. ಗುಡ್ ಮಾರ್ನಿಂಗ್. ಹೇಳಿ ಮೇಲೆ ಕಾಫಿ ಕುಡಿರಿ. ಅವನು ಹೇಳೋದಿಲ್ಲ ಮೇಡಮ್, ಇನ್ನೂ ಹಳೆದನ್ನೇ ಜ್ಞಾಪಿಸ್ಕೊಂಡಿದ್ದಾನೆ. ಅವನು ಕಾಫಿ ಕುಡಿಯೋ ಸ್ಟೈಲೇ ಬೇರೆ. ಕಾಫಿ ಕುಡಿಯೋದ್ರಲ್ಲ ಸ್ಟೈಲಾ? ಅದನ್ನ ಹೇಗೆ ನಿಮ್ಗೆ ಹೇಳೋದು? ನನ್ ಪೇಷಂಟ್ ಬಗ್ಗೆ ನನ್ಗೆಲ್ಲ ಗೊತ್ತಾಗ್ಬೇಕು. ಹೇಳಿ ಪ್ಲೀಸ್. ಅದನ್ನ ನಾನು ಹೇಗೆ ಹೇಳಿ? ನನ್ನ ಹತ್ರ ತಾನೇ ಹೇಳೋದು, ಹೇಳಿ. ಡಾಕ್ಟರ್, ದಯವಿಟ್ಟು ನನ್ನ ತಪ್ಪಾಗಿ ತಿಳ್ಕೊಬೇಡಿ. ಅವನಿಗೆ ಯಾವಾಗ್ಲೂ ಅವನ ಹೆಂಡತಿನೇ ಕಾಫಿ ಕೊಡ್ತಾ ಇದ್ದಿದ್ದು. ಕೊಡಕ್ ಮುಂಚೆ ನನಗೆ ಹೇಳಕ್ಕೆ ನಾಚಿಕೆ ಆಗುತ್ತೆ. ಪರವಾಗಿಲ್ಲ. ಕೊಡೋದಕ್ ಮುಂಚೆ ಏನ್ ಮಾಡ್ತಿದ್ರು? ಮುತ್ತು ಕೊಡ್ತಾ ಇದ್ಲು. ಅದನ್ನ ನೀವು ಹೇಗೆ ಮಾಡ್ತೀರಾ ಅಥವಾ ಮಾಡಿ ಅಂತ ನಾವು ನಿಮ್ಗೆ ಹೇಗೆ ಹೇಳಲಿ? ಅವನಿಗೆ ಮಾತು ಬರದೇ ಇದ್ರು ಪರವಾಗಿಲ್ಲ, ನಾನು ಅವನ ಊರಿಗೆ ಕರ್ಕೊಂಡು ಹೋಗ್ತೀನಿ. ಅವಸರ ಪಡ್ಬೇಡಿ. ನೀವು ಸ್ವಲ್ಪ ಹೊತ್ತು ಹೊರಗಡೆ ಇರ್ತೀರಾ? ಯಾಕೆ? ಈಗ ಕಿಟ್ಟಪ್ಪ ಕಾಫಿ ಕುಡಿತಾರೆ. ಎಲ್ಲಿಗೆ ಹೋಗಬೇಕು? ಡಾಕ್ಟರ್ ಒಳಗ್ ತಾನೇ ಇದ್ದಾರೆ. ನಾನು ಅರ್ಜೆಂಟ್ ಆಗಿ ನೋಡ್ಬೇಕು. ಒಳಗಡೆ ಹೋಗಕ್ಕಾಗಲ್ಲ, ಅವಸರವಾದ ಕೆಲಸ ನಡೀತಾ ಇದೆ. ನಿಮ್ಗೆ ಪ್ರೇಮ, ಲವ್ ಅಂದ್ರೆ ಇಷ್ಟನಾ? ಪ್ರೇಮ ಲವ್ ಏನು ಅಂತ ನಿನ್ನೆ ಮುದ್ದಾದ ಮುಖ ನೋಡಿದ್ಮೇಲೆ ಗೊತ್ತಾಗಿತ್ತು. ಕಮ್ ಔಟ್, ಸ್ಪೀಕ್, ಮಾತಾಡಿ. ನಿಮ್ ಹೆಂಡತಿ ಹೇಗಿದ್ರು? ತುಂಬಾ ಮುದ್ದಾಗಿದ್ರಾ? ನೀನ್ ನಿನ್ ಮುಖನ ಕನ್ನಡಿಗೆ ನೋಡ್ಕೊಂಡ್ರೆ ಅವಳು ಎಷ್ಟು ಮುದ್ದಾಗಿದ್ಲು ಅಂತ ಗೊತ್ತಾಗತ್ತೆ. ಯಾಕೆಂದ್ರೆ ನೀನೇ ತಾನೇ ನನ್ನ ಹೆಂಡತಿ. ಕಿಟ್ಟಪ್ಪ, ನಾನ್ ನಿಮ್ ಹೆಂಡತಿ ಬಗ್ಗೆ ಕೇಳ್ತಿದ್ದೀನಿ. ಹೇಗಿದ್ರು? ಏನು ನಂತರ ಇದ್ರಾ? ಓಕೆ ಓಕೆ, ಒನ್ ಸ್ಮಾಲ್ ಟೆಸ್ಟ್. ನೌ ಕ್ಲೋಸ್ ಯುವರ್ ಐಸ್. ನಿಮ್ ಹೆಂಡತಿ ಜ್ಞಾಪಿಸ್ಕೊಳ್ಳಿ. ಕ್ಲೋಸ್ ಯುವರ್ ಐಸ್. ದಟ್ಸ್ ಗುಡ್. ಹಾ, ಈಗ ನಿಮ್ ಹೆಂಡತಿ ನಿಮ್ ಹತ್ರ ಬರ್ತಾರೆ, ಪಕ್ಕದಲ್ಲಿ ಕೂರ್ತಾರೆ, ಕಾಫಿ ಕುಡಿಸ್ತಾರೆ. ಪೊಲೀಸ್ ಕೇಸಿಗೆ ಬೇಕಾಗಿರೋ ಈ ಪೇಷಂಟ್ನ ಇವನಲ್ಲಿ ಕರ್ಕೊಂಡು ಹೋಗ್ತಿದ್ದಾನೆ.
ರೀತಿ ಥ್ಯಾಂಕ್ಸ್ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ದೇವ್ರ ಹಾಗೆ ಬಂದು ನನ್ ಮಾನ ಕಾಪಾಡಿದ್ರಿ. ಆ ದೇವ್ರು ಖಂಡಿತ ನಿಮಗ್ ಮಾತು ಬರೆಸ್ತಾನೆ, ಖಂಡಿತ ನಿಮಗ್ ಮಾತು ಬರೆಸ್ತಾನೆ. ಮೀನಾ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ದೀಪ. ನಾನು ಯಾವತ್ತು ಮೊದಲನೇ ಸಲ ನಿಮ್ಮನ್ನು ನೋಡುತ್ತ ಅವತ್ತೇ ನಿಮ್ಮ ಮೇಲೆ ನನಗೆ ಪ್ರೀತಿ ಹುಟ್ಬಿಡ್ತು. ಈ ಪ್ರೀತಿಗೋಸ್ಕರನೇ ನಾನು ಪುಟ್ಟು ಇಬ್ರು ಸೇರಿ ನಾಟಕ ಆಡಿದ್ವಿ. ದೀಪ, ನಾನು ನಿಮ್ಮನ್ನ ಪ್ರೀತಿಸ್ತೀನಿ, ತುಂಬಾ ಪ್ರೀತಿಸ್ತೀನಿ. ಐ ಲವ್ ಯು ವೆರಿ ಮಚ್. ಹುಡುಗಾಟಿಗೆ ನೀವು ನಾಟಕ ಮಾಡಿದ್ರು ನನ್ ಮಾನ ಉಳಿಸಿದ್ದೀರಾ. ನನಗೆ ಡೈನಮಿಕ್ ಕ್ಯಾರೆಕ್ಟರ್ಸ್ ಅಂದ್ರೆ ಬಹಳ ಇಷ್ಟ. ಐ ಟು ಲವ್ ಯು. ಅರೆಸ್ಟ್ ಹಿಮ್. ಅಣ್ಣ, ನೀ ಏನ್ ಹೇಳ್ಬೇಕು ಅಂತಿದ್ಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಇವನು ಕೊಲೆ ಮಾಡಿಲ್ಲ, ನನ್ನ ಮಾನ ಕಾಪಾಡಿದಾನೆ. ಇವನ್ನ ಬಿಟ್ಬಿಡು, ನಾನು ಇವನ್ನ ಲವ್ ಮಾಡ್ತಾ ಇದ್ದೀನಿ ಅಂತ. ಇಷ್ಟೇ ತಾನೇ ನೀ ಹೇಳ್ಬೇಕು ಅಂತಿರೋದು. ದೀಪಾ, ಇವನ್ ಹಿಂದೆ ಎಷ್ಟು ದೊಡ್ಡ ಗ್ಯಾಂಗ್ ಇದೆ ಅಂತ ನಿಂಗೆ ಗೊತ್ತಿಲ್ಲ. ಇವನು ಭಾರಿ ಕಿಲಾಡಿ. ಏಯ್, ಎಲ್ಲೋ ನಿನ್ ಜೋಡಿ? ನಾನು ಎಲ್ಸಾರ್ ಹೋಗ್ತೀನಿ ಅವನು ಬಿಟ್ಟು. ನಾನು ನಿಮ್ ಹಿಂದೆನೇ ಇದ್ದೀನಿ. ದೀಪಾ, ಈಗ ದುಃಖ ಪಟ್ರೆ ಏನಮ್ಮ ಪ್ರಯೋಜನ? ಇದನ್ನ ನೀನು ಮೊದಲೇ ಯೋಚನೆ ಮಾಡಬೇಕಾಗಿತ್ತು. ನಿನ್ನ ಹೃದಯಕ್ಕೆ ಮಾತ್ರ ಅವನ ಪ್ರೇಮಿನೇ ಹೊರತು ನ್ಯಾಯಾಲಯಕ್ಕೆ ಅವನೊಬ್ಬ ಅಪರಾಧಿ. ನನ್ನ ಹೃದಯಕ್ಕೆ ಅವ್ರ ಅರ್ಥ ಆದ್ರೆ ಸಾಕು. ಬೇರೆಯವ್ರ ಬಗ್ಗೆ ನನಗ್ ಬೇಕಾಗಿಲ್ಲ. ಯು ಆರ್ ರಾಂಗ್. ಜೀವನ ಅಂದ್ರೆ ನೀವಿಬ್ರೇ ಅಲ್ಲ, ಸಮಾಜನ ಎದುರಿಸಿ ಬಾಳೋದು ಬಹಳ ಕಷ್ಟ ಅಮ್ಮ. ಇವತ್ತು ಕೋರ್ಟಲ್ಲಿ ಏನ್ ತೀರ್ಮಾನ ಆಯ್ತು ಗೊತ್ತಾ? ಅವರಿಬ್ಬರಿಗೂ ಜೀವಾವಧಿ ಶಿಕ್ಷೆ. ಈಗ ಹೇಳು ದೀಪ, ನಿನ್ನ ಮನಸ್ಸನ್ನ ಬದಲಾಯಿಸ್ಕೋತೀಯಾ ಇಲ್ಲ ಅವನ್ ನೆನಪಲ್ಲೇ ಒಪ್ಪನ್ ಕಾಣ್ತೀಯಾ? ಇಲ್ಲ ಅಣ್ಣ, ನನ್ ಜೀವ ಇರೋವರೆಗೂ ಅವ್ರಿಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ದೀಪ, ನನಗೆ ಅಂತ ಇರೋ ತಂಗಿ ನೀನೊಬ್ಳೇ ಅಮ್ಮ. ನೀನೇ ಈ ನಿರ್ಧಾರಕ್ಕೆ ಬಂದ್ಮೇಲೆ ನಾನ್ ಬೇಡ ಅಂತೀನ? ಅವನ ಅಪರಾಧಿ ಅಂತ ಗೊತ್ತಾದ್ಮೇಲೆ ನಿನ್ನ ಮನಸ್ಸನ್ನ ಬದಲಾಯಿಸ್ಕೋಬಹುದು ಅಂತ ಒಂದು ಚಿಕ್ಕ ಟೆಸ್ಟ್ ಮಾಡಿದೆ. ಆ ಟೆಸ್ಟ್ ಅಲ್ಲಿ ನೀನ್ ಗೆದ್ಬಿಟ್ಟೆ ಅಮ್ಮ. ಅಣ್ಣ, ಹೌದಮ್ಮ, ಜೀವನದಲ್ಲಿ ಒಂದೊಂದ್ ಸಾರ್ತಿ ಬಿರುಗಾಳಿ ಬೀಸುತ್ತೆ. ಆ ಬಿರುಗಾಳಿ ತಿಪ್ಪೆಗೊಂಡಿಲಿರೋ ಕಸಾನ ಗೋಪುರಕ್ಕಿಂತಲೂ ಎತ್ತರಕ್ಕೆ ಹಾರಿಸ್ಕೊಂಡು ಹೋಗ್ಬೋದು, ಇಲ್ಲ ಗೋಪುರನೇ ತಿಪ್ಪೆಗುಂಡಿ ಮೇಲೆ ಬೀಳೋ ಹಾಗೆ ಮಾಡ್ಬೋದು. ಆ ತರ ಬಿರುಗಾಳಿ ಇವ್ರ ಜೀವನದಲ್ಲೂ ಬೀಸಿದೆ. ಒಬ್ಬ ಫೇಮಸ್ ಲಾಯರ್ 50,000 ರೂಪಾಯಿ ಜಾಮೀನು ಕೊಟ್ಟು ಇವರಿಬ್ಬರನ್ನು ಬಿಡಿಸ್ಕೊಂಡು ಹೋಗಿದ್ದಾನೆ. ಆಸ್ ಅ ಪೊಲೀಸ್ ಆಫೀಸರ್ ನಾ ಏನು ಹೇಳಕ್ಕಾಗಲ್ಲ.